ಇನ್ನ ಮುತ್ತು ನಿಮ್ಗೆ ನಿನ್ನೆ ಕಿಪಿ ಅವ್ರು ಹೇಳ್ತಾ ಇದ್ರು, ಒಂದೇ ಮಾತಲ್ಲಿ ಹೇಳ್ಬಿಟ್ರು ಅವರು, ಮುತ್ತುದು ಲವ್ ಫೇಕ್ ಅದು ಇವಾಗ ನನಗೆ ಅರ್ಥ ಆಗ್ತಾ ಇದೆ. ಅವನು ಲೈಕ್ ಸಮಯ ಸಾಧಕ, ನನ್ನ ಜೊತೆ ನನ್ನ ಫಾಲೋವರ್ಸು ನನ್ನ ವ್ಯೂವರ್ಸ್ ತಗೊಳಕೋಸ್ಕರ ನನ್ನ ಜೊತೆ ಲವ್ ತರ ನಾಟಕ ಮಾಡ್ದ, ಅದು ಫೇಕ್ ಲವ್ ಅನ್ನೋದನ್ನ ನೇರವಾಗಿ ಹೇಳಿದ್ರು. ನಾನ್ ಫೇಕ್ ಲವ್ ಮಾಡೋ ಆಗಿದ್ರೆ 2 year ಲವ್ ಮಾಡ್ತಿರ್ಲಿಲ್ಲ ಆಯ್ತಾ. ಮತ್ತೆ ನಾನು ಅವಳ ಹತ್ರ ಎಲ್ಲ ಮತ್ತೆ ಬ್ರೇಕಪ್ ಆಯ್ತು ನಮ್ದು, ಮತ್ತೆ ಪ್ಯಾಚಪ್ ಆದ್ವಿ ನಾವು. ಪ್ಯಾಚಪ್ ಆದ್ಮೇಲೆ ನಾನು ಅಷ್ಟೊಂದು ಪ್ರೀತಿ ಅವಳ ಜೊತೆ, ಅವಳ ಮೇಲೆ ಪ್ರೀತಿ ಇತ್ತು ನನಗೆ. ಆ ಪ್ರೀತಿ ಎಲ್ಲ ನಾನು ಸಹಿಸ್ಕೊಂಡು ಅವ್ಳು ಕೂಡ ಕಾಟ ನಿಜವಾಗ್ಲೂ ಯಾರು ಇರಲ್ಲ ಅವಳ ಜೊತೆ, ಒಂದು ದಿನ ಇರಲ್ಲ. ಬೇಕಾದ್ರೆ ಕಾಟ ಕೊಡ್ತಾರೆ ಅಂದ್ರೆ ಅಂತ ಏನ್ ಕಾಟ? ಆತರ ಕಾಟ ಅಂದ್ರೆ ಇವಾಗ ನಾನು ಫ್ರೆಂಡ್ ಜೊತೆ ಮಾತಾಡಂಗೆ ಇಲ್ಲ. ಇವಾಗ ಏನಾದ್ರು ಫ್ರೆಂಡ್ ಜೊತೆ ಮಾತಾಡಿದ್ರೆ ಗೇ ಅನ್ಕೋಬಿಡ್ತಾರೆ. ಇವಾಗ ನಾರ್ಮಲ್ ಫ್ರೆಂಡ್ ಜೊತೆ ಮಾತಾಡಿದ್ರೆ ಗೇ ಅಂತ ಅನ್ಕೋಬಿಡ್ತಾರ. ಏನ್ ತರ ಅನ್ಕೋಬೇಕು ನಮ್ ಬಗ್ಗೆ ಅಂತ ನಾನು ಕೇಳ್ತಿರೋದು. ನಾನು ಆತರ ಫೇಕ್ ಲವ್ ಮಾಡೋ ಆಗಿದ್ರೆ ಅವಳ ಜೊತೆ ನಾನು ಏನೇನೋ ಮಾಡ್ಬಿಡ್ತಿದ್ದೆ, ಬೇರೆ ಹುಡುಗ ಆಗಿದ್ರೆ ಏನೇನೋ ಮಾಡ್ತಿದ್ದೆ. ನಾನು ಹಂಗ ಆತರ ಬುದ್ಧಿ ಇಲ್ಲ ಆಯ್ತಾ, ನಾನು ಆತರ ಫೇಕ್ ಲವ್ ಮಾಡೋ ಆಗಿರ್ಲಿಲ್ಲ. ಓಕೆ, ಇವಾಗ ನಿಮ್ದು ಲವ್ ಸ್ಟೋರಿ ಸ್ಟಾರ್ಟಿಂಗ್ ಕೇಳ್ತಾ ಇದೀನಿ, ಯಾವಾಗಿಂದ ಪರಿಚಯ ಆಯ್ತು ಕಿಪಿ ಕೀರ್ತಿದು ಮತ್ತೆ ನಿಮ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದಾಗ? ಅಂದ್ರೆ ಕಿಪಿ ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ಮೇಲೆ ನಿಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತಾ, ಅದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿತ್ತಾ? ಅಂದ್ರೆ ಅವ್ರು ಜಸ್ಟ್ ಫೇಮ್ ಆಗ್ತಿದ್ರು, ಅವಾಗ ರೀಸೆಂಟ್ ಆಗಿ ಫೇಮ್ ಆಗ್ತಿದ್ರು, ಮತ್ತೆ ಟ್ರೋಲ್ ಕೂಡ ಆಗ್ತಿದ್ರು. ಆ ಟೈಮಲ್ಲಿ ನಾನು ಅವ್ರಿಗೆ ಮೆಸೇಜ್ ಮಾಡಿ, ನೀವು ತಲೆ ಕೆಡಿಸ್ಕೊಬೇಡಿ, ನಾನು ಇದ್ದೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಾನು ಹೇಳಿ ಅವ್ರಿಗೆ ಮೆಸೇಜ್ ಹಾಕಿ. ನೀವು ಒಂದೇ ಊರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದು? ಒಂದು ಸೋಷಿಯಲ್ ಮೀಡಿಯಾದಲ್ಲೇ ನಾವು ಕನೆಕ್ಟ್ ಆಗಿದ್ದು. ಓಕೆ, ಅಲ್ಲೇ ಪರಿಚಯ ಆಗಿ ಅಲ್ಲೇ ಮಾತಾಡ್ಕೊಂಡು ನಾವು ಪರಿಚಯ ಮಾಡ್ಕೊಂಡು ಹಾಗೆ ಲವ್ ಮಾಡಿದ್ದು ನಾವು. ಓಕೆ, ಅಂದ್ರೆ ಫಸ್ಟ್ ಟೈಮ್ ಬ್ರೇಕಪ್ ಹಾಕಿನ ಮುಂಚೆ ಯಾವ ತರ ಇತ್ತು? ಫಸ್ಟ್ ಟೈಮ್ ಬ್ರೇಕಪ್ ಆದ್ಮೇಲೆ ಏನ್ ರೀಸನ್ ಬ್ರೇಕಪ್ ಮಾಡ್ಕೊಂಡ್ರಿ? ಮತ್ತೆ ಅದು ಪ್ಯಾಚ್ ಅಪ್ ಆಗಿದೆ ಏನಕ್ಕೆ? ಏನೇನ್ ಇಬ್ರು ಈಗ ಸಾರಿ ಕೇಳಿರ್ತೀರಾ, ಇಲ್ಲ ನೀವ್ ಏನಾದ್ರು ಅಪ್ರೋಚ್ ಮಾಡಿರ್ತೀರ, ಅವ್ರು ಬಂದಿರ್ತಾರೆ, ಸೊ ಏನೇನ್ ಆಯ್ತು ಅಂತ? ಫಸ್ಟ್ ಬ್ರೇಕಪ್ ಬಂದ್ಬಿಟ್ಟು ಒಂದು ಕಾಲ್ ರೆಕಾರ್ಡ್ ಇತ್ತು. ಆ ಕಾಲ್ ರೆಕಾರ್ಡ್ ಕೂಡ ಫುಲ್ ವೈರಲ್ ಆಗಿತ್ತು. ಇವಾಗ ನನ್ ಮುಂದೆ ಇನ್ನೊಬ್ಬಂದು ಹುಡುಗಂಗೆ ಕ್ರಶ್ ಲವರ್ ಅಂತ ಅಂದ್ರೆ ಯಾರು ಸಹಿಸ್ಕೊಳ್ಳಲ್ಲ. ಅದಾಗಿಲ್ಲ? ಹೌದು, ನಾನು ಅದನ್ನ ಸಹಿಸ್ಕೊಂಡಿಲ್ಲ. ಅಲ್ಲ, ಒಂದೇನ್ ಗೊತ್ತಾ, ಕರೆಕ್ಟ್ ನೀವು ಕ್ರಶ್ ವಿಚಾರ ಹೇಳಿದ್ದು ಕೇಳ್ತಾ ಇದೀನಿ. ನೀವು ಇಬ್ರು ಕ್ರಶ್ ಅಲ್ಲ, ಆ ಕ್ರಶ್ ಅಲ್ಲ, ಅವ್ನ ಕ್ರಶ್ ಬಂದು ಈಗ ರೀಸೆಂಟ್ ಆಗಿ ಪರಿಚಯ ಆಗಿ ನಾನೇ ಪರಿಚಯ ಮಾಡ್ಕೊಟ್ಟಿರೋದು. ಅವ್ನು ಇನ್ನೂ ಪರಿಚಯ ಆಗಿ 1.5 ತಿಂಗಳಾಗಿಲ್ಲ, ಇನ್ನೂ ಅವಳ ಬಗ್ಗೆ ಏನೂ ಗೊತ್ತಿಲ್ಲ, ಇವಾಗ ಪರಿಚಯ ಆಗಿರೋದು ಅಷ್ಟೇ. ಅಂದ್ರೆ ಒಬ್ಬ ಈಗ ಒಂದ್ ಹುಡುಗ ಆಕ್ಸಿಡೆಂಟ್ ಆಗಿ 1.5 ತಿಂಗಳಿಂದ ಸತ್ತೋದ. ಅವನ ಹೆಸರು ಬಂದು ಸುನೀಲ್ ಅಂತ, ಪಾಪ ಸತ್ತೋಗಿದ್ದಾನೆ. ಅವನಿಗೆ ಕ್ರಶ್ ಅಂತ ಅಂದಿದ್ದಷ್ಟೇ, ಅದು ಕ್ರಶ್ ಅಂದಿದ್ದು ಅವನಿಗೆ, ಈ ಹುಡುಗ. ಆ ಒಂದು ಆಡಿಯೋ ನಿಮಗೆ ಇಷ್ಟ ಆಗಿಲ್ಲ? ಫಸ್ಟ್ ಬ್ರೇಕಪ್ ಅದು ರೀಸನ್. ಸೆಕೆಂಡ್ ಬ್ರೇಕಪ್ ಬಂದ್ಬಿಟ್ಟು ಇವಾಗ ಕೃಷ್ಣ ಅಂತ ಇದ್ದಾನಲ್ಲ, ಇವನೇ ರೀಸನ್, ಮೇನ್ ರೀಸನ್ ಅಂದ್ರೆ ಇವನೇನೆ. ಇವ್ ನಮ್ಮನ್ನ ಕರ್ಸ್ಕೊಬಿಟ್ಟು ಬೆಂಗಳೂರಿಗೆ ಈ ತರ ಬನ್ನಿ ಪ್ರಮೋಷನ್ ಮಾಡು ಮುತ್ತು, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರ ಮನೆಗೆ ಹೋದ್ವಿ. ಯಾವ ತರ ನೋಡ್ಕೋಬೇಕು? ಸರಿ, ಫಸ್ಟ್ ಚೆನ್ನಾಗೇ ನೋಡ್ಕೊಂಡ. ಬರ್ತಾ ನಾವ್ ಇವಾಗ ನನ್ ಮುಂದೆನೆ ಬೇರೆ ತರ ಇರೋದು, ನನ್ನ ಹಿಂದೆನೆ ಬೇರೆ ತರ ಇರೋದು. ನಾನು ಅವಾಗ ಹೋಗ್ತಾ ಇದ್ದೀನಿ, ಅವ್ರ ಮನೆ ಮುಂದೆ ಹೋಗಿ ಕೇಳಿಸ್ಕೊತಾ ಇದ್ದೀನಿ. ನಾವು ಫ್ರೆಂಡ್ ಮನೆಗೆ ಹೋಗಿದ್ದೆ, ನಾನು ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೀನಿ. ಇವ್ರು ಬಾಗ್ಲಾಕೊಂಡು ನನ್ನ ಬಗ್ಗೆ ಕೆಟ್ಟದಾಗೆಲ್ಲ ಮಾತಾಡ್ತಿದ್ದಾರೆ ಅವ್ರ ಮನೇಲಿ. ಹೌದು, ಅವ್ನು ಹೇಳ್ಕೊಡ್ತಿದ್ದಾನೆ, ಅವಳಿಗೆ ಫುಲ್ ಬ್ರೈನ್ ವಾಶ್ ಮಾಡ್ತಿದ್ದಾರೆ. ಅಲ್ಲ, ಒಂದ್ ಏನಂತಂದ್ರೆ ಇವಾಗ ಕ್ರಶ್ ಅವರು ಒಂದು ಇದು ತಗೊಂಡಾಗ ಅವ್ರ ಏನ್ ಹೇಳಿದ್ರು, ಮುತ್ತು ನಮ್ಮ ಮನೇಲೆ ಇಟ್ಕೊಂಡಿದ್ದೆ, ಕಿಪಿನ ನಮ್ಮ ಫ್ರೆಂಡ್ ಅಂದ್ರೆ ಇನ್ನೂ ಕಾವ್ಯ ಅಂತ ನೇಮ್ ಹೇಳಿದ್ರು, ಅವ್ರ ಮನೇಲಿ ಇದ್ರು. ಸೊ ಈ ತರ ಬೆಂಗಳೂರಿಗೆ ಬಂದ ನನ್ ಜೊತೆಲಿ ಇಟ್ಕೊಂಡು ನಾನು ಅವರಿಗೆ ಕೆಟ್ಟದ್ ಮಾಡ್ತೀನಿ, ನಾನು ಅವ್ರಿಗೆ ಕೆಟ್ಟದ್ ಆತರ ಹೇಳಿದ್ರಲ್ವಾ. ನಾನು ಡೈರೆಕ್ಟ್ ಆಗಿ ನೋಡಿದೀನಲ್ಲ, ನಾನು ರಿಯಾಲಿಟಿ ಎಲ್ಲ ತಿಳ್ಕೊಂಡೇ ಮಾತಾಡ್ತಿದೀನಿ. ಹೌದು, ನಾನು ಡೈರೆಕ್ಟ್ ಆಗಿ ನಾನು ನೋಡ್ಕೊಂಡಿದ್ದೀನಿ. ಹೇಳ್ಕೊಡ್ತಿರೋದು ಫುಲ್ ಬ್ರೈನ್ ವಾಶ್ ಮಾಡ್ತಿರೋದು. ಕಿಪ್ಪಿ ಹಂಗೆ ಅಂದ್ರೆ ಇವಾಗ ಬೇರೆ ಮಾತು ಬಂದ್ಬಿಟ್ಟು ಕೇಳ್ತಾಳೆ ಅವಳು. ಅವ್ರು ಅದು ಸೊಳ್ಳೆ ಆಗಿರ್ಲಿ ನಿಜನೇ ಆಗಿರ್ಲಿ ಅದು ನಂಬೇ ಬಿಡ್ತಾಳೆ. ಅಲ್ಲ, ಏನ್ ಅವರಿಂದ ಅದು ಉಪಯೋಗ ಏನು? ಮನೇಲಿ 2.5 ತಿಂಗಳು ಇದ್ದಿ ನನಗೆ ಮಾತಾಡ್ಸ್ತಾ ಇಲ್ಲ. ಇವಾಗ ನನ್ನನ್ನೇ ಕಳ್ಳ ಅಂತ ಮಾಡ್ತಾರೆ. ಇನ್ನು 15 ದಿವಸ ಆಯ್ತು ಅವ್ರ ಮನೆ ಹೋಗಿ, ಇನ್ನು ಏನು ಮಾತಾಡಕ್ ಆಗುತ್ತೆ? ಅವಳು ಇನ್ನೊಂದ್ ಸ್ವಲ್ಪ ದಿವಸ ಅವ್ರ ಮನೇಲಿ ಹೋದ್ರು ಅವ್ಳ ಬಗ್ಗೆನೂ ಮಾತಾಡ್ತಾರೆ. ನಮ್ಮ ಮನೆಗೆ 2.5 ತಿಂಗಳಿಗೆ ನಮ್ಮ ಅಮ್ಮ ಮಗಳು ತರ ನೋಡ್ಕೊಂಡಿದ್ದಾರೆ. ಅಲ್ಲ, ಏನ್ ರೀಸನ್? ಇವಾಗ ಅವರು ಕಿಪ್ಪಿನ ಬ್ರೈನ್ ವಾಶ್ ಮಾಡಿ ನಿಮ್ಮಿಂದ ದೂರ ಮಾಡಕ್ಕೆ ರೀಸನ್? ದೂರ ಮಾಡಿ. ಅಲ್ಲ, ನೀವ್ ಜೊತೆಲಿದ್ರೆ ಏನು ಅಂತ? ಈಗ ನೀವು ಫ್ರೆಂಡ್, ನೀವು ಲವರ್, ನಾವ್ ಮಾಡಕ್ ಬಿಡಲ್ಲ, ವಿಡಿಯೋಸ್ ಮಾಡಕ್ ಬಿಡಲ್ಲ. ನೀವು ಬಿಡಲ್ಲ? ಹುಡುಗನ ಜೊತೆ ಪರ್ಮಿಷನ್ ಕೇಳ್ಬೇಕಲ್ಲ, ಹುಡುಗ ಅದೊಂದು ಕೇಳ್ಬೇಕಲ್ಲ, ಅದಕ್ಕೆ ಪರ್ಮಿಷನ್ ಕೇಳಿದ್ರೆ ಆಮೇಲೆ ಎಲ್ಲಿ ಬಿಡಲ್ಲ ಅಂದ್ಬಿಟ್ಟು. ಈಗ ಸಿಂಗಲ್ ಆಗಿದ್ದಾರೆ, ಹೇಗಿದ್ರು ಬಳಸ್ಕೊಬಿಡೋಣ ಅಂತ ಅವ್ರು ಪ್ಲಾನಿಂಗ್, ಇವಾಗ ಪ್ರೀ ಪ್ಲಾನ್ ಮಾಡ್ಕೊಂಡು ಅವ್ರ ಒಂದು ಪ್ಲಾನ್ ಅದಿದೆ. ಸ್ಟೇಷನ್ ಅಲ್ಲಿ ನೋಡಿದ್ವಿ, ಸರ್ ಪೊಲೀಸ್ ಆದವರು ಬುದ್ಧಿ ಹೇಳಿ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ ಅವ್ರ ಮುಂದೆ ಓಕೆ ಆದ್ಮೇಲೆ ಮತ್ತೆ ಇವ್ರು ಏನ್ ಮಾಡ್ತಾರೆ, ಅವ್ರ ಜೊತೆಲಿ ಇರೋರು ಈಚೆ ಕರ್ಕೋಗೋದು, ಮತ್ತೆ ಬ್ರೈನ್ ವಾಶ್ ಮಾಡಿ ಅಳ್ಸ್ಕೊಂಡ್ ಕರ್ಕೊಂಡ್ ಬರೋದು. 3 ಸತಿ ಮಾಡಿದ್ದಾರೆ ಸತತ, ಅಲ್ಲೇ 3 ಸತಿ. ಪೊಲೀಸ್ ಆದವರು ನಮ್ಗೆ ಹೆಲ್ಪ್ ಮಾಡಿ ಇಬ್ರು ಕಾಂಪ್ರಮೈಸ್ ಮಾಡಿ ಕರೆಕ್ಟ್ ಆಗಿ ಏನಿದೆ ತಪ್ಪು, ಏನು ತಪ್ಪಿದೆ ಇಲ್ವೋ ಎಲ್ಲ ಸರಿ ಮಾಡಿ ಕಳ್ಸಿದ್ದಾರೆ. ಕಳ್ಸಿ ಸ್ವಲ್ಪ 5 ನಿಮಿಷ ಮತ್ತೆ ಈಚೆ ಕರ್ಕೋದು, ಆ ಹುಡುಗಿನ ಕರ್ಕೊಂಡೋಗಿ ಅಲ್ಲೇ ಬ್ರೈನ್ ವಾಶ್ ಮಾಡಿ ಮತ್ತೆ ಅಳ್ಕೊಂಡ್ ಕರ್ಕೊ ಬರೋದು. ಇನ್ನೊಂದು ಕಂಪ್ಲೇಂಟ್ ಯಾರು ಕೊಟ್ಟಿದ್ದು ಪೊಲೀಸ್ ಸ್ಟೇಷನ್ಗೆ? ಅಲ್ಲಿ ಹೋಗೋ ಲೆವೆಲ್ಗೆ ಕೃಷ್ಣ ಕರ್ಕೋಗಿಲ್ಲ.
ಇವನ್ಗೆ ಲಾಸ್ಟ್ ಟೈಮ್ ಇದಕ್ಕಿಂತ ಮಸ್ತಲ್ಲಿ Full ಜಗಳ controversy ಆಗಿತ್ತು ಇದಕ್ಕೂ last time, ಎಷ್ಟು ಇದಕ್ಕೆ ಚಾನೆಲ್ ಅವರು ದೊಡ್ಡದು. ಕಸಿ ಎಲ್ಲಾ ಜಗಳ ಇದೆ. ಆಗ ಯಾವ್ದೇ ತರ ಕಂಪ್ಲೇಂಟ್ ಆಗಿರ್ಲಿಲ್ಲ. ಓಕೆ ಇದಕ್ಕೂ ಹೆಚ್ಚಾಗಿ ಮಾತಾಡ್ಕೊಂಡು ಇದಕ್ಕೂ ಕೆಟ್ಟದಾಗಿ ಮಾತಾಡ್ಕೊಂಡು ಇಬ್ರು ಮಾತಾಡಿದ್ದಾರೆ. ಅವಳು ಮಾತಾಡಿದ್ದಾಳೆ ನಂದು ಶಾರ್ಟನ್ನು ಕಿತ್ಕೊಳಕ್ ಏನು ಕಿತ್ಕೊಳಕ್ ಆಗಲ್ಲ ಅಂತ ಪದ ಎಲ್ಲ ಯೂಸ್ ಮಾಡಿದ್ದಾರೆ ಇಬ್ರು ಕೂಡ. ಆ ಟೈಮಲ್ಲೂ ಕೂಡ ಏನು ಕಂಪ್ಲೇಂಟ್ ಆಗಿರ್ಲಿಲ್ಲ. ಈ ಟೈಮಲ್ಲಿ ಇವನು ಮಧ್ಯದಲ್ಲಿ ಸಿಕ್ಕೊಂಡು ಫಾಲೋವರ್ಸ್ ಮಾಡ್ಕೊಳ್ಳೋಣ ಕಂಪ್ಲೇಂಟ್ ಕೊಟ್ಟಿದೆ ಇನ್ನೂ ದೊಡ್ಡದಾಗುತ್ತೆ ಮಟ್ಟದಲ್ಲಿ. ಅಂಡ್ ಆ ಸ್ಟೇಷನ್ ಅಲ್ಲೂ ಕೂಡ ಜಗಳ ಮಾಡ್ಬೇಕು ಅಂತ ಸುಮ್ನೆ ಯಾವ್ದಾದ್ರು ಹುಡುಗಿನ ಬೇರೆ ಕರ್ಕೊಂಡ್ ಬಂದಿದ್ದಾನೆ. ಆ ಹುಡುಗಿ ಕೈಲಿ ಜಗಳ ಮಾಡಿಸಿ ಇನ್ನು ಜಗಳ ಮಾಡಿಸಿ ಮತ್ತೆ ದೊಡ್ಡದು ಮಾಡೋಣ ಅಂತ ಆ ಪ್ಲಾನ್. ಓಕೆ ಅಂದ್ರೆ ಈಗ ಒಂದ್ ಟೈಮಲ್ಲಿ ನೀವೆಲ್ಲ ಒಟ್ಟಿಗೆ ರೀಲ್ಸ್ ಮಾಡ್ತಾ ಇದ್ದವ್ರು, ಇಲ್ಲ, Promotion, ಅವ್ರು ಇನ್ನೊಂದು ಮತ್ತೊಂದು ಅಂದ್ರೆ ಸುಮಾರು ವಿಡಿಯೋದಲ್ಲಿ ಅಂಡ್ ನೋಡಿ. ಇನ್ನೊಂದು ಅವಳು ನನಗೆ ಹೇಳಿದಳು ಪ್ರಮೋಷನ್ ನನಗ್ ಕೊಡ್ತಾ ಇದೆ ಅಂತ. ನಾನು ಅವಳು ಪ್ರಮೋಷನ್ ಕೊಡ್ತಾ ಇದ್ದಿದ್ದು ಹೊರತು ಅವಳು ನನಗ್ ಕೊಡ್ತಾ ಇರಲಿಲ್ಲ. ಪ್ರಮೋಷನ್ಸ್ ಎಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಷ್ಟೊಂದು ಪ್ರಮೋಟ್ ಅಲ್ಲಿ ಎಷ್ಟೊಂದ್ ಜನ ಪರಿಚಯ ಇದಾರೆ. ನನಗ್ ಪ್ರಮೋಷನ್ ಬರ್ತಿತ್ತು. ನಮ್ಮ ಮನೇಲಿ ಇದ್ದಾಗ ನಾನ್ ಪ್ರಮೋಷನ್ ಏನ್ ದುಡ್ಡಿತ್ತು ಅವಳು ಕೊಟ್ಬಿಟ್ಟು ನನ್ ದುಡ್ಡು ನನಗ್ ಕೊಡ್ತಾ ಇದ್ದೀನಿ. ಅಂಡ್ ಅವಳು ನನಗ್ ಪ್ರಮೋಷನ್ ಕೊಡ್ತಿಲ್ಲ. ನನ್ ಜೊತೆ ಇದ್ದಾಗ ನನಗೆ ನನ್ ಕಡೆಯಿಂದ ಅವಳು ಪ್ರಮೋಷನ್ ಸಿಕ್ತಿತ್ತು ಹೊರತು ಅವಳ ಕಡೆಯಿಂದ ನನಗ್ ಸಿಕ್ತಿರಲಿಲ್ಲ. ಓಕೆ ಆ ವಿಡಿಯೋದಲ್ಲಿ ಹೇಳಿದ ಅದನ್ನು ಕೂಡ ನೋಡಿದೀನಿ. ಅಲ್ಲ ಹೌದು ಹೇಳಿದ್ದಾರೆ, ಹೇಳ್ತೀನಿ. ಈಗ ಒಂದು ಕ್ವಶನ್ ನನಗೆ ನಿಮ್ಗೆ ಕೇಳ್ತಾ ಇದ್ದೀನಿ ನಾನು ಕ್ವಶನ್. ಈ ಪ್ರಮೋಷನ್ ಅಂತಿಲ್ಲ, ಏನಿದು ಪ್ರಮೋಷನ್? ಎಷ್ಟು ಫಾಲೋವರ್ಸ್ ಇದ್ರೆ ಎಷ್ಟು ಪ್ರಮೋಷನ್? ನಿಮಗೆ ಒಂದ್ ಮಂತ್ಲಿ ಎಷ್ಟು ಅವರೇ ಪ್ರಮೋಷನ್ ನಿಮಗೆ ಬರುತ್ತೆ? ಕಿಪಿ ಕೀರ್ತಿಗೆ ಎಷ್ಟು ಬರುತ್ತೆ? ಪ್ರಮೋಷನ್ ಅಂದ್ರೆ ಇವಾಗ ಕಿಪಿ ಕೀರ್ತಿ 50 ಪ್ರಮೋಷನ್ ಮಾಡ್ಸೋರು ಕೂಡ ನೋಡ್ತಾರೆ, ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾರೆ, ಒಳ್ಳೆಯದಿದ್ದಿ ಅಂಡ್ ಅವ್ರ ಕಂಟೆಂಟ್ ನ ಜನ ಕೇಳ್ಬೇಕು. ಅಂಡ್ ಕಿಪಿ ಕೀರ್ತಿ ನಾನು ಎಷ್ಟೊಂದ್ ಜನ ಕೇಳಿದೀನಿ, ಪ್ರಮೋಟ್ಗೆ ರೆಫರ್ ಮಾಡಿದೀನಿ. ಇವಾಗ ಪ್ರಮೋಟ್ ನಿಮ್ದೊಂದು ಅಂಗಡಿ, ನಿಮಗ್ ನಾನು ಅಪ್ರೋಚ್ ಮಾಡ್ಬೋದು ಇವಾಗ ಈ ತರ ಪ್ರಮೋಟ್ಗೆ ಬೇಕಾ ಅಂತ. ಆ ಟೈಮಲ್ಲಿ ನಾನು ಪ್ರೊಫೈಲ್ ಎಲ್ಲ ಕಳಿಸಿದಾಗ ಕಿಪಿ ಕೀರ್ತಿ ನಮ್ಮ ಬೇಡ ಸರ್, ಇಲ್ಲ ಸರ್ ಓಡುತ್ತೆ ಅಂತ ನಾನೇ ಹೇಳಿ ನಾನೇ ರಿಕ್ವೆಸ್ಟ್ ಮಾಡಿ ಸರ್ ಮಸ್ತಾಗಿ ಓಡುತ್ತೆ ಸರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀನಿ. ಅಂಡ್ ಪ್ರಮೋಷನ್ ಪೇಜ್ ಕಳಿಸಿದ್ರೆ ಸಾಕು ಕಿಪಿ ಕೀರ್ತಿನ ಬೇಡ ಪೇಜ್ ಪ್ರಮೋಷನ್ಗೆ ಎಲ್ಲ ಬ್ಯಾಡ್ ಕಾಮೆಂಟ್ ಗಳು ಹಂಗೆ ಹಿಂಗೆ ಅಂತ ಅಂದಾಗೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಸರ್ ಓಡುತ್ತೆ ಮಸ್ತಾಗಿ ಓಡುತ್ತೆ ಸರ್ ಮಾಡ್ಕೊಳ್ಳಿ ಅಂತ ನಾನೇ ಪ್ರಮೋಷನ್ ಗಳ ಕೊಡ್ಸಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.